ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಬಿಜೆಪಿ ಬೆಂಬಲ ಪರಿಪೂರ್ಣವಾಗಿ ಸಿಕ್ಕಿಲ್ಲ. ಇಲ್ಲ, ನಾನು ನಮ್ಮ ಪಕ್ಷದ ವತಿಯಿಂದ ಮೊದಲೇ ನಾವು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಾಗಿತ್ತು. ಕಾರಣ ಆ ಭಾಗದಲ್ಲಿ JDS ಪಕ್ಷದ ನೆಲೆ ಇದೆ. ಆ ಜಿಲ್ಲೆಗಳಲ್ಲಿ JDS ಪಕ್ಷ ಸ್ಟ್ರಾಂಗ್ ಆಗಿದೆ. ಅಲ್ಲಿ BJP ಪಕ್ಷದ ಸ್ಟ್ರೆಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ರೈತರುಗಳ ಬಗ್ಗೆ ಮೊದಲಿಂದಲೂ ನಮ್ಮ ಪಕ್ಷದ ಒಂದು ನಿಲುವು ಇಟ್ಕೊಂಡಿದ್ದೀವಿ. ಆ ನಿಲುವಿನಲ್ಲಿ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ಘೋಷಣೆ ಆಗಿತ್ತು ಪಾದಯಾತ್ರೆಗೆ. ಆ ಸಂದರ್ಭದಲ್ಲಿ ನಾನೇ ಅಶೋಕ್ ಅವ್ರನ್ನ ಇನ್ವೈಟ್ ಮಾಡಿದೆ ವಿರೋಧ ಪಕ್ಷದ ನಾಯಕರಾಗಿ, ನೀವು ಭಾಗವಹಿಸಿ ಅಂತೇಳಿ. ಅವ್ರು ಬಂದು ಭಾಗವಹಿಸಿ ಇನಾಗ್ರೇಟು ಮಾಡಿದ್ರು. ಅದರಿಂದ ನಮ್ಮಲ್ಲಿ BJP JDSನ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವು ಒಂದಾಗೇ ಇದ್ದೇವೆ. ಅದು ಆ ಭಾಗದ ರೈತರ ಜೊತೆ ಮೊದಲಿಂದಲೂ ನಮ್ಮ ಒಂದು ಕನೆಕ್ಟಿವಿಟಿ ಏನಿದೆ ಅವ್ರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದೀವಿ. ಅದಕ್ಕೆ ಅವರು ಅದಕ್ಕೆ ಅವ್ರು ಹೇಳಿರೋದು ಸಾಂಕೇತಿಕವಾಗಿ ನಮ್ಮ ಬೆಂಬಲ ಇದೆ ಅಂತ. ಬಿಜೆಪಿ ಬೆಂಬಲ ಪರಿಪೂರ್ಣವಾಗಿ ಸಿಕ್ಕಿಲ್ಲ. ಇಲ್ಲ, ನಾನು ನಮ್ಮ ಪಕ್ಷದ ವತಿಯಿಂದ ಮೊದಲೇ ನಾವು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಾಗಿತ್ತು. ಕಾರಣ ಆ ಭಾಗದಲ್ಲಿ JDS ಪಕ್ಷದ ನೆಲೆ ಇದೆ. ಆ ಜಿಲ್ಲೆಗಳಲ್ಲಿ JDS ಪಕ್ಷ ಸ್ಟ್ರಾಂಗ್ ಆಗಿದೆ. ಅಲ್ಲಿ BJP ಪಕ್ಷದ ಸ್ಟ್ರೆಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ರೈತರುಗಳ ಬಗ್ಗೆ ಮೊದಲಿಂದಲೂ ನಮ್ಮ ಪಕ್ಷದ ಒಂದು ನಿಲುವು ಇಟ್ಕೊಂಡಿದ್ದೀವಿ. ಆ ನಿಲುವಿನಲ್ಲಿ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ಘೋಷಣೆ ಆಗಿತ್ತು ಪಾದಯಾತ್ರೆಗೆ. ಆ ಸಂದರ್ಭದಲ್ಲಿ ನಾನೇ ಅಶೋಕ್ ಅವ್ರನ್ನ ಇನ್ವೈಟ್ ಮಾಡಿದೆ ವಿರೋಧ ಪಕ್ಷದ ನಾಯಕರಾಗಿ, ನೀವು ಭಾಗವಹಿಸಿ ಅಂತೇಳಿ. ಅವ್ರು ಬಂದು ಭಾಗವಹಿಸಿ ಇನಾಗ್ರೇಟು ಮಾಡಿದ್ರು. ಅದರಿಂದ ನಮ್ಮಲ್ಲಿ BJP JDSನ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವು ಒಂದಾಗೇ ಇದ್ದೇವೆ. ಅದು ಆ ಭಾಗದ ರೈತರ ಜೊತೆ ಮೊದಲಿಂದಲೂ ನಮ್ಮ ಒಂದು ಕನೆಕ್ಟಿವಿಟಿ ಏನಿದೆ ಅವ್ರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದೀವಿ. ಅದಕ್ಕೆ ಅವರು ಅದಕ್ಕೆ ಅವ್ರು ಹೇಳಿರೋದು ಸಾಂಕೇತಿಕವಾಗಿ ನಮ್ಮ ಬೆಂಬಲ ಇದೆ ಅಂತ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.